ಭಾಳಷ್ಟು ಜನರ ಆರೋಪ ಆಗ್ಯದ. ಅವ್ರ ಮಕ್ಕಳನ್ನ ನಾಳೆ ಬೆಳೆಸ್ಬೇಕಪ್ಪ. ಸಹಜದ ಆಶಾ ಕಾರ್ಯಕರ್ತೆಯರಿಗೂ ನಮ್ಮ ಮಕ್ಕಳು ದೊಡ್ಡವರಾಗಬೇಕು, ಬೆಳಿಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಯಾವ ತಂದೆ ತಾಯಿ ಬಯಸೋದಿಲ್ಲ ರೀ. ಅದು ಆ ಪಾಪಿ ಕಡಿಮೆ ಪೇ ಮಾಡಿದರೆ ಇದೆಲ್ಲ ಕನಸುಗಳು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಹೈಯರ್ ಎಜುಕೇಷನ್ ಪಡಿಬೇಕಾಯ್ತು ಅಂದ್ರೆ ಚಲೋ ಸ್ಕೂಲ್ಗಳು ಕಲಿಬೇಕಂತ. ಚಲೋ ಸ್ಕೂಲ್ ಅಂದರೆ ಪ್ರೈವೇಟನ್ನು ಚೆಂದ ಕಾಣುವಂಥವು, ಅಲ್ಲಿ ಎಷ್ಟು ಶಾಣರಾಗ್ತಾರೋ ದಂಡರಾಗ್ತಾರೋ ಬೇರೆ ವಿಷಯ. ಬಟ್ ಮೇಲ್ನೋಟಿಗೆ ಏನು ಅನಿಸ್ತದಪ್ಪ ಅಂದ್ರೆ ಇಲ್ಲಿ ಕಳಿಸಿದ್ರೆ ನಮ್ಮ ಮಕ್ಕಳು ಶಾಣರಾಗ್ತಾರೆ, ಜಾಣರಾಗ್ತಾರೆ ಅನ್ನೋ ಒಂದು ಭಾವನೆ. ಈ ದಿಶೆಯಲ್ಲೇ ಖರ್ಚು ಶಿಕ್ಷಣಕ್ಕೆ ಮತ್ತು ಅವ್ರಿಗೂ ಆರೋಗ್ಯದ ಖರ್ಚು ಬರ್ತಾ ಇರ್ತಾವೆ. ಹೆಣ್ಮಕ್ಳು ಇರೋದ್ರಿಂದ ಅವರು ಗರ್ಭಿಣಿಯಾಗೋದು, ಮತ್ತೇನು ಅವರು ವೈಯಕ್ತಿಕ ಸಮಸ್ಯೆಗಳು, ಮತ್ತು ಮನೆ ನಡೆಸ್ಕೊಂಡು ಹೋಗುವಂಥದ್ದು, ಇದಕ್ಕೆಲ್ಲದಕ್ಕೂ ಇವತ್ತು ಮೂಲ ಏನಪ್ಪ ಅಂದ್ರೆ ಅರ್ಥ ದುಡ್ಡು. ಇಂಥ ಒಂದು ದುಡ್ಡು ಕಡಿಮೆ ಬೀಳೋದ್ರಿಂದಾಗಿ ಇವತ್ತು ಸ್ಟ್ರೈಕ್ ಹೇಳ್ತಾ ಇದ್ದಾರೆ. ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ದರು ನಮ್ಮ ಸಿದ್ದರಾಮಯ್ಯವರು, ಆದರೆ ಇನ್ನೂ ಅದು ಈಡೇರಿಲ್ಲ. ಹಿಂಗೆ ಇವರು ಆಶ್ವಾಸನೆ ಕೊಡ್ತಾ ಹೋಗ್ತಾರಂತ. ಅದರಿಂದಾಗಿ ಬೇಸತ್ತಿರುವಂಥ ಈ ರಾಜ್ಯದ ಆಶಾ ಕಾರ್ಯಕರ್ತೆಯರು ಬೆಂಗಳೂರಲ್ಲಿ ನಾವು ಬೇಡಿಕೆ ಈಡೇರುವವರೆಗೆ ನಾವು ಹಿಂದೆ ಸರಿದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ನೋಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಬದುಕಿನ ಅತಂತ್ರತೆ ಮತ್ತು ದುಡಿಯದೇ ಇದ್ದರೆ ಬದುಕು ನಡೀಲಾರಂಥ ಪರಿಸ್ಥಿತಿ. ಬೆಂಗಳೂರಿನ ಸಿಟಿಯಲ್ಲಿ ಉಪವಾಸ ಕೊಡ್ತೀನಿ ಮಾಡ್ತೀನಿ, ಬೇಡಿಕೆನ ಧರಣಿ ಮಾಡ್ತೀನಿ ಅಂದ್ರೆ ದಿನನಿತ್ಯ ಅಲ್ಲಿ ಖರ್ಚು ವೆಚ್ಚ ಇವೆಲ್ಲವೂ ಒಂದಿಷ್ಟು ಕೌಂಟ್ ಆಗುವಂಥ ಇರೋದರಿಂದ ಜೊತೆಗೆ ಸರ್ಕಾರವು ಸಹಿತ ಒಂದಿಷ್ಟು ಏನೋ ನಾಳೆ ಬಗ್ಗಲಿಲ್ಲ ಮಾಡಲಿಲ್ಲ ಸ್ವಲ್ಪ ಕಠಿಣ ಕ್ರಮ ತೆಗೆದುಕೊಂಡ ಇವ್ರನ್ನ ಬೆಳೆಸೋಂಥ ಕೆಲಸಗಳು ಆಗ್ಬೋದೇನೋ, ಇಲ್ಲಂತಲ್ಲ. ಯಾಕಂದ್ರೆ ಸರ್ಕಾರ ಕೈಯಲ್ಲಿ ಅಧಿಕಾರ ಆ ರೀತಿ ಅದ. ಈಗ ನಾವು ನೋಡಿದ್ದೀವಿ ಅಂತ ಅಧಿಕಾರ ಯಾವ ರೀತಿ ಇರ್ತದೆ ಸರ್ಕಾರ ಕೈಯಲ್ಲಿ ಅಂತೇಳಿ. ದಿಲ್ಲಿಯ ರೈತರ ಮೇಲೆ ಯಾವ ರೀತಿಯಾಗಿ ದಾಳಿ ಆಯಿತು, ಇನ್ನೊಂದು ಕಡೆ ಯಾವ ರೀತಿ ಆಯಿತು, ಆಂದೋಲನದಾಗ ಈ ಆಂದೋಲನಕಾರಿಗಳನ್ನು ಹೆಂಗೆ ಸರ್ಕಾರಗಳು ದಮನ ಮಾಡ್ತಾವೆ ಅನ್ನೋದು ನಾವು ನೋಡ್ಕೊಂಡು ಬಂದೀವಿ. ಆ ದಿಶೆಯಲ್ಲೇ ಆಶಾ ಕಾರ್ಯಕರ್ತೆಯರ ಈ ಒಂದು ಬೇಡಿಕೆ ಈ ಕ್ಷಣದಲ್ಲಿ ಈಡೇರ್ತದೆ.